ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗ್ರಹ ಸ್ಥಿತಿಗಳು ಏನಿದೆ ಅಂತ ನೋಡೋಣ. ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂತಹ ನೀಚ ಶುಕ್ರ, ಇನ್ನು 6ನೇ ಮನೆ ಒಳಗಡೆ ಇರ್ತಕ್ಕಂತಹ ರಾಹು, 7ನೇ ಮನೆಯಲ್ಲಿ ಇರ್ತಕ್ಕಂತಹ ಶನಿ, ಅದೇ ರೀತಿಯಾಗಿ 10ನೇ ಮನೆಯಲ್ಲಿ ಇರ್ತಕ್ಕಂತಹ ಕುಜ, 11ನೇ ಮನೆಯಲ್ಲಿ ಇರ್ತಕ್ಕಂತಹ ಉಚ್ಚಂಗತನಾಗಿರ್ತಕ್ಕಂತಹ ಗುರು, ಅದೇ ರೀತಿಯಾಗಿ 11ನೇ ಮನೆಯಲ್ಲಿ ರವಿ ಮತ್ತು ಬುಧರು ಸಂಚಾರವನ್ನು ಮಾಡ್ತಾರೆ. ರವಿ ಮತ್ತು ಬುಧರು 11 ಮತ್ತು 12ನೇ ಮನೆ ಎರಡರ ಸಂಚಾರವು ಸಹ ಇದೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಈ ಒಂದು ತಿಂಗಳು ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಭವಿಷ್ಯ ನಿಮಗೆ ನಿರ್ಧಾರವಾಗಬಹುದು ಅನ್ನೋದನ್ನ ಗಮನಿಸೋಣ. ನೋಡಿ, ಚಂದ್ರನಿಂದ ಕೇಂದ್ರಕ್ಕೆ ಬಂದಂತಹ ಸಂದರ್ಭಕ್ಕೆ ಕೆಲವೊಮ್ಮೆ ಈ ತಿಂಗಳಲ್ಲಿ ಅವನ ನೀಚತ್ವದ ಭಂಗವು ಆಗಿ ನಿಮ್ಗೆ ರಾಜಯೋಗವನ್ನು ಸಹ ಕ್ರಿಯೇಟ್ ಮಾಡಿ ಕೊಡ್ತಕ್ಕಂತಹದ್ದು ಆಗತ್ತೆ. ಜೊತೆಗೆ ಈ ಒಂದು ನಿಮ್ಮ ರಾಶಿಯಲ್ಲೇ ಶುಕ್ರನು ನೀಚನಾಗೋದ್ರಿಂದ ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ನೀಚನಾಗ್ತಾನೆ. ಆ ನೀಚನಾಗುವಂತಹ ಪ್ರಭಾವ ಒಂದ್ ಹಂತಕ್ಕೆಡುಕು. ಅದೇ ಚಂದ್ರನ ಸ್ಥಾನದ ಗತಿಯಲ್ಲಿ ನೋಡಿದ ಸಂದರ್ಭಕ್ಕೆ ಚಂದ್ರನಿಂದ ಕೇಂದ್ರಕ್ಕೆ ಬಂದಾಗಲೆಲ್ಲ ಅವನ ನೀಚತ್ವವು ಭಂಗವಾಗುತ್ತೆ, ರಾಜಯೋಗ ಉಂಟಾಗುತ್ತೆ. ಸೊ ಅಂದ್ರೆ ನಿಮ್ಗೆ ಎರಡೆರಡು ಫಲಗಳು ಇರ್ತಕ್ಕಂಥದ್ದು. ಈ ಕಡೆ ಶುಭವೂ ಇದೆ, ಈ ಕಡೆ ಅಶುಭವೂ ಸಹ ಇದೆ. ಸೊ ಹಾಗಾಗಿ ಶುಭಾಶುಭ ಫಲಗಳ ತುಲನೆಯನ್ನ ನೀವು ಶುಕ್ರಗ್ರಹದಿಂದ ಚಿಂತನೆಯನ್ನು ಮಾಡ್ಕೊಳ್ಬಹುದು. ಇನ್ನು ರವಿ ಮತ್ತು ಬುಧರು 11 ಮತ್ತು 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾರೆ. ಒಂದು 12ನೇ ಮನೆ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ವ್ಯಯಾಧಿಪತಿ ವ್ಯಯದಲ್ಲೇ ಸಂಚಾರ ಮಾಡೋದ್ರಿಂದ ನಿದ್ದೆ ಹಾಳಾಗ್ತಕ್ಕಂಥದ್ದು, ಇದಕ್ಕಿದ್ದ ಹಾಗೆ ದೇಹದ ಅನಾರೋಗ್ಯ ಪರಿಸ್ಥಿತಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಆದಾಯದಲ್ಲಿ ಎಲ್ಲೋ ಒಂದ್ ಕಡೆ ನೀವು ಅಂದ್ಕೊಂಡಷ್ಟು ಮಟ್ಟಕ್ಕೆ ಆದಾಯ ಬರದೆ ಹಿಂಸೆಗಳನ್ನ ಅನುಭವಿಸ್ತಕ್ಕಂಥದ್ದಾಗಬಹುದು. ಇನ್ನು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ನಿಮಗೆ ಮುನ್ನಡೆಯನ್ನ ಕಾಯ್ದುಕೊಳ್ಬೇಕು ಅಂದ್ರೆ ನೇರವಾದ ಶನಿದೃಷ್ಟಿ ಇರೋದ್ರಿಂದ ಆಗದೆ ಹೋಗುವಂತಹದ್ದು ಇರುವಂತಹದ್ದು. ಸೋಮಾರಿತನ ನಿಮ್ಮನ್ನ ಆವರಿಸಿಕೊಂಡು ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನ ನೀವೇ ನಿರ್ಲಕ್ಷ್ಯ ಮಾಡಿಕೊಳ್ತಕ್ಕಂತಹದ್ದು ಆಗಿರಬಹುದು. ಈ ರೀತಿಯಾದಂತಹ ಕೆಲವೊಂದು ಘಟನೆಗಳು ನಡೆಯುತ್ತವೆ. ಕನ್ಯಾ ರಾಶಿಯವರು ಹುಷಾರಾಗಿರ್ಬೇಕು. ಇನ್ನು 6ನೇ ಮನೆ ರಾಹು ಒಳ್ಳೆ ರೀತಿಯ ಯೋಗ ಫಲಗಳು. ಯಾರ್ಯಾರು ವಿದೇಶಕ್ಕೆ ಹೋಗಬೇಕು, ವಿದೇಶದಲ್ಲಿ ವಿದ್ಯೆಯೋ ಉದ್ಯೋಗವೋ ಈ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರತಕ್ಕಂಥವ್ರಿಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹದ್ದು. ನೋಡಿ, ಎಲ್ಲರಿಗೂ ಕೆಟ್ಟದ್ದು ಅಂತಾನೆ ನಾವು ಹೇಳಲಿಕ್ಕೆ ಬರಲ್ಲ. ಕೆಲವೊಬ್ರಿಗೆ ಕೆಟ್ಟದ್ದಾಗತ್ತೆ, ಕೆಲವೊಬ್ರಿಗೆ ಒಳ್ಳೇದಾಗತ್ತೆ. ನೋಡಿ, ಕುಜನು ಇಲ್ಲಿ ನಿಮಗೆ ಅಷ್ಟಮಾಧಿಪತಿಯೂ ಹೌದು, ಅದೇ ರೀತಿಯಾಗಿ ತೃತೀಯಾಧಿಪತಿಯೂ ಹೌದು. ಅವನಿರ್ತಕ್ಕಂಥದ್ದಲ್ಲಿ ದಶಮ ಸ್ಥಾನದಲ್ಲಿ, ಆ ದಶಮ ಕೇಂದ್ರದಲ್ಲಿ ಇರೋದ್ರಿಂದ ನಿಮಗೆ ಆರೋಗ್ಯ ಸುಧಾರಣೆಯ ಭಾಗ್ಯ, ಪ್ರಯತ್ನಗಳಲ್ಲಿ ಒಂದು ಒಳ್ಳೆಯ ಸಾಫಲ್ಯತೆಯನ್ನ ನೋಡ್ತಕ್ಕಂತಹದ್ದು, ಆರ್ಥಿಕ ಮುಗ್ಗಟ್ಟು ಹೋಗ್ತಕ್ಕಂಥದ್ದು, ಅದೇ ಒಂದೊಂದರಿಂದ ಒಂದೊಂದು ಫಲಗಳನ್ನ ನೀವು ನಿರೀಕ್ಷೆ ಮಾಡ್ತಾನೆ ಹೋಗಬಹುದು. ಇದ್ದಕ್ಕಿದ್ದ ಹಾಗೆ ನೋಡಿ, ಶುಕ್ರನಿಂದ ಅವಯೋಗಗಳು ಉಂಟಾದ್ರೂ ಕುಜನಿಂದ ಒಂದಷ್ಟು ಯೋಗಗಳು ನಿಮಗೆ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಪ್ರಯತ್ನದ ಮೇಲೆ ಸ್ವಲ್ಪ ಜಾಸ್ತಿನೇ ಒಂದ್ ರೀತಿಯಾಗಿರುವಂತಹದ್ದು. ಇನ್ನು ಕೇತುವಿನ ದೃಷ್ಟಿಯು ನಿಮಗೆ ನಿಮ್ಮ 6ನೇ ಮನೆ ಮೇಲೆ ಮತ್ತು 2ನೇ ಮನೆ ಮೇಲೆ ಇರೋದ್ರಿಂದಾಗಿ ಪ್ರೇಮಿಗಳಿಗೆ ಇದು ಶುಭಯೋಗ ಅಲ್ಲ. ಪ್ರೇಮಿಗಳಿಗೆ ಮಾತ್ರ ಸ್ವಲ್ಪ ಜಾಗೃತಿಯಾಗಿರಿ. ಪ್ರೇಮದಲ್ಲಿ ವೈಫಲ್ಯವಾಗಬಹುದು ಅಥವಾ ಪ್ರೇಮದಿಂದ ಹಿನ್ನಡೆಗಳು ಉಂಟಾಗುವಂತಹದ್ದಿರಬಹುದು. ಪ್ರೇಮಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಜಾಸ್ತಿ ಆಗುತ್ತೆ. ವಾಕ್ಸ್ಥಾನವೂ ಸಹ ಅದೇ ಆಗಿರೋದ್ರಿಂದ ಏನೋ ಮಾತಾಡೋದಕ್ಕೆ ಹೋಗ್ತೀರಿ ಕನ್ಯಾ ರಾಶಿಯವರು, ಅದು ಇನ್ನೊಂದ್ರೇನೋ ಬೇರೆ ರೀತಿಯಾಗಿ ಅರ್ಥವಾಗುತ್ತೆ. ಬೇರೆ ಇನ್ಯಾವುದೋ ಪರಿಸ್ಥಿತಿಗಳನ್ನ ತಂದು ಹಾಕೊಳ್ಬೇಕಾಗತ್ತೆ. ತುಂಬಾ ಹುಷಾರಾಗಿದ್ದು ಜೀವನನ ನಡೆಸ್ಕೊಳ್ತಾ ಹೋಗೋದು ಒಳ್ಳೇದು. ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತುಂಬಾನೇ ಕೆಲವೊಂದು ವಿಚಾರಗಳಲ್ಲಿ ಅವಯೋಗಗಳಿದ್ದಾವೆ, ಹುಷಾರಾಗಿರ್ಬೇಕು. ಇನ್ನು ಅದೇ ರೀತಿಯಾಗಿ ನೇರವಾಗಿ ಶನಿಯ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇದೆ. ಶನಿಯ ಸಪ್ತಮ ಸ್ಥಾನ ಕೆಡುಕು ಅಲ್ಲ, ಒಳ್ಳೇದು ಅಲ್ಲ, ಆದ್ರೂ ದೃಷ್ಟಿ ಬಿದ್ದಿರೋದ್ರಿಂದ ದೃಷ್ಟಿ ಕೆಡಕಾಗಿರುತ್ತದೆ. ಹಾಗಾಗಿ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳೋದು ಮರಿಬೇಡಿ. ಶನಿ ಈಗಾಗಲೇ ಜುಲೈ ತಿಂಗಳು 19ನೇ ತಾರೀಕಿನ ನಂತರದಲ್ಲಿ ವಕ್ರೀಗತನಾಗಿ ತನ್ನ ವಕ್ರತ್ವದ ಫಲಗಳನ್ನ ಬೇರೆ ಕೊಡೋದಕ್ಕೆ ಶುರು ಮಾಡಿರ್ತಾನೆ. ಆ ವಕ್ರೀಗತನಾಗಿರ್ತಕ್ಕಂತಹ ಶನಿಯ ಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ಈಗಾಗಲೇ ವಿಡಿಯೋ ಮಾಡಿ ಹಾಕಿದ್ದೀವಿ. ನೋಡದೇ ಇರ್ತಕ್ಕಂಥವ್ರು ವಕ್ರ ಶನಿ ಫಲ 2026 ವಿಡಿಯೋವನ್ನ ನೀವು ನೋಡಬಹುದು. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾಯ್ತು ಅಂದ್ರೆ ವಿದ್ಯಾರ್ಥಿಗಳಿಗೆ ಅಂತಹ ಕೆಡುಕಿನ ಛಾಯೆಗಳೇನೂ ಇಲ್ಲ. ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳ ಶುಭದಾಯಕವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಯಾರು ಒಂದು ಪ್ರೈಮರಿ ಎಜುಕೇಶನ್ ಅಲ್ಲಿ ಇದ್ದೀರಿ, ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿದ್ರೆ ಮಾತ್ರನೇ ಅನುಕೂಲ ಆಗ್ತಕ್ಕಂಥದ್ದು.
ಇನ್ನು ರೈತರಿಗೆ ಸಾಗುವಳಿಗಳು ಚೆನ್ನಾಗಿ ಆಗ್ತದೆ. ಮಳೆಯು ಸಹ ಬೇಕಾದ ಸಮಯಕ್ಕೆ ಬಂದು ನಿಮ್ಗೆ ಅನುಕೂಲವನ್ನ ಮಾಡಿಕೊಡ್ತಕ್ಕಂಥದ್ದು ಆಗತ್ತೆ. ಇನ್ನು ನೌಕರರಿಗೆ, ಕೆಲಸವನ್ನ ಮಾಡ್ತಾ ಇರತಕ್ಕಂಥವ್ರಿಗೆ ಮೇಲಧಿಕಾರಿಗಳಿಂದ ಸ್ವಲ್ಪ ಮಟ್ಟಕ್ಕೆ ಒಂದು 17ನೇ ತಾರೀಕಿನ ನಂತರದಲ್ಲಿ ಕಿರಿಕಿರಿಗಳು ಶುರುವಾಗ್ತಕ್ಕಂಥದ್ದು, ಅವ್ರ ಮಾತುಕತೆ ಕತೆಗಳೇ ಬೇರೆ ರೀತಿಯಾಗಿ ಆಗಿ ನಿಮ್ಮ ಮನಸ್ಸಿಗೆ ಚಿಂತೆಗಳನ್ನ ತಂದುಕೊಡ್ತಕ್ಕಂಥದ್ದಾಗತ್ತೆ 17ನೇ ತಾರೀಕಿನ ನಂತರದಲ್ಲಿ. ಅಲ್ಲಿವರೆಗೂ ಕೆಲಸ ಕಾರ್ಯಗಳಲ್ಲಿ ಏನ್ ಚೆನ್ನಾಗಿ ಪ್ರಾಬ್ಲಮ್ ಏನು ಇರೋದಿಲ್ಲ, ತುಂಬಾ ಚೆನ್ನಾಗಿ ಹೋಗ್ತದೆ. ಸೊ ಒಟ್ಟಾರೆಯಾಗಿ ಓವರ್ ಆಲ್ ಆಗಿ ಒಂದು 80% ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಈ ಒಂದು ಆಗಸ್ಟ್ನ ತಿಂಗಳಲ್ಲಿ. ಸೊ ಅದನ್ನ ಅದೇ ರೀತಿಯಾಗಿ ಮುಂದುವರಿಸ್ಕೊಳ್ತಾ ಹೋಗಿ, ಚೆನ್ನಾಗಿ ಬೆಳೆಸ್ಕೊಳ್ತಾ ಹೋಗಿ ಅಂತ ಹೇಳ್ತಾ, ಇನ್ನು ಪರಿಹಾರದ ವಿಭಾಗ ಅಂತ ಬಂದ ಸಂದರ್ಭಕ್ಕೆ ನೀವೇನ್ ಮಾಡ್ಬೇಕು, ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಪ್ರಕೃತಿಯ ಜೊತೆಗೆ ನಮ್ಮ ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರುತ್ತೆ. ಒಂದಷ್ಟು ಪಕ್ಷಿಗಳ ಮೇಲೆ, ಪ್ರಾಣಿಗಳ ಮೇಲೆ, ಮರಗಳ ಮೇಲೆ ದಯೆಯನ್ನು ಉಳಿಸ್ಕೊಳ್ಳಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ಕನ್ಯಾ ರಾಶಿಯವರು ಮಾಡ್ಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ, ದುರ್ಗಾ ಸಹಸ್ರನಾಮ ಸ್ತೋತ್ರವನ್ನ ಪ್ರತಿನಿತ್ಯ ಸಂಧ್ಯಾಕಾಲದಲ್ಲಿ ಸಂಜೆಯ ಹೊತ್ತಿನಲ್ಲಿ ಪಠಣವನ್ನ ಮಾಡ್ತಾ ಬನ್ನಿ. ದುರ್ಗಾದೇವಿಯ ಸಂಪೂರ್ಣ ಅನುಗ್ರಹದಿಂದ ಇರುವಂತಹ ಆ 20% ಅಷ್ಟು ತೊಂದರೆ ತಾಪತ್ರೆಗಳು ನಿವಾರಣೆಯಾಗಿ ನೆಮ್ಮದಿ ಆಗಬಹುದು. ದೇವರ ಆರಾಧನೆಯನ್ನು ಮಾಡೋದು ಮರಿಬೇಡಿ, ದೇವರ ಪೂಜೆಯನ್ನು ಮಾಡೋದು ಮರಿಬೇಡಿ, ಸಹಸ್ರನಾಮದ ಪಠಣವನ್ನ ಮಾಡೋದು ಮರಿಬೇಡಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ವಿಶೇಷವಾದಂತಹ ಕನ್ಯಾ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.